ಒಳಗಡೆ ಬಂದಾಗ್ಲೇ ಅವ್ರಿಗೆ ಆ ಭಾವನೆ ಮನೋಭಾವನೆಗಳನ್ನ ಬದಲಾವಣೆಯಾಗಿ ಅಮ್ಮವರ ಸುದೀರ್ಘ ಕಾಲದ ಜೀವನದ ಯಾತ್ರೆ ಅವരുടെ ಒಂದೊಂದು ಹೆಜ್ಜೆನಲ್ಲೂ ಅವ್ರಿಗೆ ನೆನಪಾಗಬೇಕು ಅಭಿಮಾನಿಗಳಿಗೆ. ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದೀವಿ. ಕೆಲವು ಬರಹಗಳೆಲ್ಲ ತಾಯಿಯವರು ಹೇಳಿರುವಂಥ ಕೆಲವು ಮಾತುಗಳು ಅಪರೂಪದ ಮಾತುಗಳು. ನನಗೆ ವಯಸ್ಸಾಗಿಲ್ಲ ಅಂತ ವಿದ್ಯೆ ಸಂಪಾದನೆ ಮಾಡಬೇಕು, ಸಾವಿಲ್ಲ ಅಂತ ಹಣ ಸಂಪಾದನೆ ಮಾಡಬೇಕು. ಈ ಸ್ಫೂರ್ತಿದಾಯಕವಾದ ಮಾತುಗಳು ಎಂದು ಮರೆಯೋಕ್ಕಾಗಲ್ಲ. ಹಲವಾರು ಮಾತುಗಳು ಅವೆಲ್ಲ ಗೋಡೆ ಮೇಲೆ ಅದನ್ನು ಬರಿಬೇಕು ಅನ್ನುವಂಥದ್ದು. ಇನ್ನು ಒಂದು ಸುತ್ತು ಮತ್ತು ಇನ್ನು 2 ಸುತ್ತು, 3ನೇ ಸುತ್ತು ಅಮ್ಮವರ ದರ್ಶನ ಮಾಡಿಕೊಂಡೆಲ್ಲ. ಅದಕ್ಕೆ ಹೆಚ್ಚು ಕಡಿಮೆ ಒಂದು ಧ್ಯಾನ ಮಂಟಪ ಅನ್ನುವಂಥ ಆ ಭಾವನೆಯಲ್ಲೇ ಅದನ್ನು ಸೃಷ್ಟಿ ಮಾಡಿದ್ದೀವಿ. ತಾಯಿಯವರ ದೇವಸ್ಥಾನ ಅಂತಲೇ ನಾವು ಅದನ್ನು ಭಾವಿಸಿದ್ದೀವಿ. ಆಗತ್ತೆ ಅಂದಾಜು ಇರಲಿ. ಅಮ್ಮವರು ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ನಾವುಗಳು ಹೊರೆ ಆಗಬಾರ್ದು ಅನ್ನುವಂಥ ಉದ್ದೇಶ ನನಗೆ. ಖಂಡಿತ ಸರ್ಕಾರಕ್ಕೆ ಯಾವುದೇ ಒಂದು ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ನಮಗಿಲ್ಲ. ಅವರಿಗೆ ಹೊರೆಯಾಗುವಂಥದ್ದು ನಮ್ಗೆ ಉದ್ದೇಶ ಇಲ್ಲ. ಇವತ್ತಿರೋ ಪರಿಸ್ಥಿತಿನಲ್ಲಿ, ಇವತ್ತಿರೋ ಹಣದ ಒಂದು ಬಿಕ್ಕಟ್ಟಿನಲ್ಲಿ ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಆದಷ್ಟು ಭಗವಂತನ ಆಶೀರ್ವಾದ, ಅಭಿಮಾನಿಗಳ ಪ್ರೋತ್ಸಾಹ, ಮಾಧ್ಯಮದವರು ನಿಮ್ಮ ಉತ್ಸಾಹ, ಈ ಮೂರರೊಂದಿಗೆ ತಾಯಿಯವರ ಆಶೀರ್ವಾದ ಖಂಡಿತ ಇಷ್ಟು ಬೇಗ ಇವೆಲ್ಲ ನಡೀತದೆ ಅಂದರೆ ಕಾರಣ ನೀವು ಇಷ್ಟು ಜನ ಇರೋದ್ರಿಂದ ನಡೀತಾ ಇದೆ. ಇಲ್ಲಿ ನಾನು ಕೇವಲ ಒಬ್ಬ ತಾಯಿಯವರು ಬಿಟ್ಟು ಹೋಗಿರುವಂಥ ಪ್ರೀತಿಯ ಮಗ ಅಷ್ಟೇ. ಆ ಶಕ್ತಿ ನನಗೆ ಮಾಡಿಸ್ತಾ ಇದೆ ಅಷ್ಟೇ. ನನಗೆ ಇನ್ನೇನು ಹೇಳೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇನ್ನೂ ಅವರು ನಮ್ಮ ದೇಹದಿಂದ ಬಿಟ್ಟು ಹೋಗಿಲ್ಲ. ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ, ಗುಂಡಿಗೆ ಒಳಗೆ ಇದ್ದಾರೆ. ಹೌದು ಹೌದು. ಭೂಮಿ ಇಲ್ದಿರ ಕಂಡವ್ರ ಮನೆ ಬಾಗ್ಲ ಹತ್ರ ಹೋಗಿ ನಿಂತವ್ರು ನನ್ನ ತಾಯಿಯವರು. ಭೂಮಿ ಇದ್ದು ಭೂಮಿ ಕಿತ್ಕೊಂಡು ರೈತರು ಬೀದಿ ಅಲಿಯುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಬರಬಾರ್ದು. ಈ ದೇಶದಲ್ಲೇ ಬರಬಾರ್ದು. ಇರೋದು ಒಂದು ದೇಶ, ಭಾರತ ದೇಶ. ಯಾರಿಗೆ ಎಷ್ಟು ಅಭಿಮಾನ ಇದೆಯೋ ಭಾರತದ ಮೇಲೆ ನನಗೆ ಗೊತ್ತಿಲ್ಲ. ಹೇಳ್ತಾರೆ ಜೀವ ಇದ್ರೆ ಜಗತ್ತಿದೆ ಅಂತಂತ ಹೇಳ್ತಾರೆ. ಹೌದು, ಜೀವ ಬದುಕಿರುವಾಗಲೇ ಮನೆಯಿಂದ ಎಲ್ಲರನ್ನೂ ಖಾಲಿ ಮಾಡಿಸ್ಬಿಟ್ರೆ ಜೀವ ಎಲ್ಲಿರುತ್ತೆ? ಜೀವನೇ ಇಲ್ಲ ಅಂದಮೇಲೆ ಜಗತ್ತಲ್ಲಿರುತ್ತೆ? ನಾವೆಲ್ಲ ಇದ್ರೆ ತಾನೇ ಭಾರತ. ನಮ್ಮಲ್ಲಿ ಯಾರೋ ಒಬ್ಬ ರಾಮ ಇದ್ದಾನೆ, ನಮ್ಮಲ್ಲಿ ಯಾರೋ ಒಬ್ಬರೊಬ್ಬರು ಸೀತೆ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬರು ದಶರಥ ಮಹಾರಾಜ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬರು ರಹೀಮ್ ಇದ್ದಾರೆ, ನಮ್ಮಲ್ಲಿ ಯಾರೋ ಒಬ್ಬ ರೆಹಮಾನ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗುರು ಗೋವಿಂದ್ ಇದ್ದಾರೆ, ಕೃಷ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಯಾರೋ ಒಬ್ಬಿಬ್ಬರಿಗೋಸ್ಕರ ಎಲ್ಲರೂ ಕಂಸನ್ ಪಂಗಡಕ್ಕೆ ಸೇರಿಸ್ಬಿಡ್ಬೇಡಿ. ದಯವಿಟ್ಟು ಬಡವ್ರ ಮೇಲೆ ಕನಿಕರ ಇರಲಿ. ಅವ್ರನ್ನ ತೆರವು ಮಾಡಿಸುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. 1919ರಲ್ಲಿ ಮೈಸೂರು ಸರ್ಕಾರ ಮಹಾರಾಜರ ನೇತೃತ್ವದಲ್ಲಿ ಇದನ್ನು ಕುಷ್ಕಿ ಭೂಮಿ ಅಂತ ಹೇಳ್ಬಿಟ್ಟು ಅಲ್ಲೇ ತೀರ್ಮಾನ ಮಾಡಲಾಗಿದೆ. ನಾವು ಆರ್ಚಿವ್ಸ್ ಇಂಡಿಯಾದಿಂದ ರೆಕಾರ್ಡ್ ತೆಗೆದಿದ್ದೀವಿ. ವಿಧಾನಸೌಧದಲ್ಲೇ ಗ್ರೌಂಡ್ ಫ್ಲೋರಲ್ಲಿ ರೆಕಾರ್ಡ್ ಸಿಕ್ಕಿದೆ. ಅಲ್ಲಿಂದ ಎಲ್ಲ ತೆಗೆದು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಯಾವುದು ಅರಣ್ಯ ಅಲ್ಲ. ಅದನ್ನು ಪಂಜಾಬ್ ಹರಿಯಾಣ ಹೈಕೋರ್ಟ್ ಅವರೇ ವಿವರಿಸಿ ಜಡ್ಜ್ ಹೇಳಿದ್ದಾರೆ. ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಯಾರು ಒಂದು ಏನು ನೋಟಿಫಿಕೇಶನ್, ಅದು ಹೆಂಗೆ ನೀವು ಇಂಗ್ಲೀಷ್ನವ್ರ ಕಾಲದಲ್ಲಿದ್ದೀರಾ? ಅದಲ್ಲ, ನಾನು ಹೇಳ್ತೇನೆ, ನೋಟಿಫಿಕೇಶನ್ ಮಾಡಿರ್ಬೋದು. ನೀವು ಕೂಲಂಕುಷವಾಗಿ ಅದನ್ನು ತಿಳ್ಕೊಂಬಿಟ್ಟು ರೈತರ ಬಗ್ಗೆ ನೀವು ಕ್ರಮ ಜರುಗಿಸ್ಬೇಕಾಗಿತ್ತು. ಹಿಂದಿನ 5 ವರ್ಷದಲ್ಲಿ DB ಜಯಚಂದ್ರ ಅವರು ಕಾನೂನು ಸಚಿವರಾಗಿದ್ದಾಗ ಕಂಪ್ಲೀಟಾಗಿ ನಾವು ತೊಗೊಂಬಂದು ಅವ್ರು ಹೇಳ್ತಾರೆ, ನೀವು ಅದಕ್ಕೆ ಬೇಕಾಗಿರುವಂಥ ಮೂಲಪತ್ರನೇ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇದೆಯಾ ಮೂಲಪತ್ರ? ನೋಟಿಫಿಕೇಶನ್ ಅದು ಮೂಲಪತ್ರನ? ಯಾರು ಹೇಳಿದ್ದು ಮೂಲಪತ್ರ ಅಂತ? 80 ವರ್ಷ ಬೇಕಾ? 1980ರಲ್ಲಿ ನೀವು ನಿಮ್ಮದಾಗಿದ್ದಿದ್ರೆ ಎಲ್ಲೆಲ್ಲಾರು ಬದಲಾಯಿಸ್ಕೊಂಡು ನಿಮ್ಮ ಹೆಸರಿಗೆ ಮಾಡ್ಕೋಬೇಕಾಗಿತ್ತು. ಮೋಸ ಮಾಡಿಬಿಟ್ರು ಅಂತ ಹೆಂಗೆ ಹೇಳ್ತೀರಾ? ನೆಟ್ಟಿಗಿರುವಾಗಲೇ ಒಕ್ಲೆಬ್ಬಿಸ್ತೀರಾ ನೀವು? ಹೆಂಗೆ ನಿಮಗೆ ಮೋಸ ಮಾಡೋಕ್ಕಾಗುತ್ತೆ? ನಾವು ಖಂಡಿತ ಸಾಧ್ಯ ಇಲ್ಲ. ನೀವು ರೆಕಾರ್ಡ್ಸ್ ಇಲ್ದಿರಾ ಎಲ್ಲೆಲ್ಲಾರು ಬದಲಾವಣೆ ಮಾಡ್ಕೊಳ್ತೀರಾ. ಖಂಡಿತ ಇಷ್ಟು ವರ್ಷ ನಿಮ್ಮ ಹೆಸರಿಗೆ ಬಂದಿಲ್ಲ ಅಂತಂತ ಹೇಳಿದ್ರೆ ಅದು ಅರಣ್ಯ ಇಲ್ಲ. ಅದನ್ನೇ ಪಂಜಾಬ್ ಹೈಕೋರ್ಟು, ನಿಮ್ಮ ಹರಿಯಾಣ ಹೈಕೋರ್ಟಿಂದ ಆಗಿರುವಂಥ ತೀರ್ಪದು. ರೆಕಾರ್ಡಲ್ಲಿ, ರೆವೆನ್ಯೂ ರೆಕಾರ್ಡಲ್ಲಿ ಅರಣ್ಯ ಅಂತ ಇದ್ದರೆ ನಿಮ್ಮ ಹತ್ರ ನಾವು ಮಾತಾಡೋಕ್ಕೆ ಬರಲ್ಲ. ಸುಮ್ಮನೆ ಇದ್ದರೆ ಮಾತಾಡೋಕ್ಕೆ ಬಿಡಲ್ಲ. ನೀವು ರೆಕಾರ್ಡಲ್ಲಿ ಇದ್ದರೆ ಮಾತಾಡೋಕ್ಕೆ ಬಿಡ್ತೀರಾ ನೀವು? ಇಲ್ಲ, ಹೇಳಿದ್ದಾರೆ. ನಾನು ಒಂದು ಅರ್ಜಿ ಬರೀತಾ ಇದ್ದೀನಿ ಅಂತ ಅವರೇ ಹೇಳಿದ್ರು. 1919ರಲ್ಲಿ ಇದು ಬಂದು ಚೌಡಸಂದ್ರ, ಸೋಲ್ದೇವನಹಳ್ಳಿ, ಮಂಚನಹಳ್ಳಿ, ಆಮೇಲೆ ಇನ್ನೂ ಹಲವಾರು ಗ್ರಾಮಗಳಿದೆ ಇದರಲ್ಲಿ.
ಸುಮಾರು ನನಗೆ ಈಗ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನಾನು, ಏನೆಲ್ಲ ನೋಡ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟು ಆಮೇಲೆ ಜಂಟಿ ಸರ್ವೆ ಅಂದರೆ ಅದರಲ್ಲೇ ಸರ್ವೆ ರೆಕಾರ್ಡ್ಸ್ ಕೊಟ್ಟಿದ್ದಾರೆ ಆಗಿನ ತಹಶೀಲ್ದಾರರು. ಏನಂದರೆ 998 ಎಕರೆ, ನಾನೊಂದು ಅಂದಾಜಲ್ಲಿ ಹೇಳ್ತೇನೆ, 998 ಎಕರೆ 16 ಗುಂಟೆ, ಇದು ಎಲ್ಲವೂ ಕಂದಾಯ ಭೂಮಿ ಅಂತಂತ ಹೇಳ್ಬಿಟ್ಟು ತಹಶೀಲ್ದಾರರು, ಅಂದಿನ ತಹಶೀಲ್ದಾರರು ರುಜುವಾತು ಮಾಡಿಕೊಟ್ಟಿದ್ದಾರೆ. ಅದರ ಇಸ್ವಿ ಎಲ್ಲ ಏನೋ ಇದೆ, ನೀವು ರೆಕಾರ್ಡ್ ತೊಗೊಂಡಿದ್ದೀರಾ, ನೀವು ಡಿ ಬಿ ಜಯಚಂದ್ರ ಅವರು ಆದೇಶ ಮಾಡಿರುವಂಥದ್ದನ್ನು ನೀವು ತೊಗೊಂಡಿದ್ದೀರಾ. ದಯವಿಟ್ಟು ಮಾಧ್ಯಮದವ್ರನ್ನ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಸಮಸ್ಯೆ ಅವ್ರಿಗೆ ಭೂಮಿ ಇದೆ, ನೀವು ಭೂಮಿ ಕೊಡೋಕ್ಕಾಗಲ್ಲ, ನೀವು ಕೊಡೋ ಹಣ ಅವ್ರಿಗೆ ಯಾವ ಲೆಕ್ಕಕ್ಕೂ ಸಾಲದು. ಅವ್ರು ಏನೋ ಬೆಳೀತಾರೆ, ಮಣ್ಣು ಬೆಳೀತಾರೆ, ಇನ್ನೊಂದು ಬೆಳೀತಾರೆ, ತಿನ್ಕೊಂಡು ಅವ್ರು ಜೀವನ ಮಾಡ್ತಾರೆ. ನಿಮಗೇನು ನನಗೆ ಇಂಥದ್ದು ಕೊಡಿ, ಮೃಷ್ಟಾನ್ನ ಕೊಡಿ ಅಂತ ಅವ್ರು ಕೇಳೋಕ್ಕೆ ಬರಲಿಲ್ಲ. ಇರೋ ಭೂಮಿನೂ ಕಿತ್ಕೊಂಡ್ಬಿಟ್ಟು ಹೇಗೆ ಎಲ್ಲರೂ ಬೀದಿಲಿ ತರ್ತೀರಾ ನೀವು? ದಯವಿಟ್ಟು ಈ 5 ವರ್ಷದ ಅಥವಾ 4.5 ವರ್ಷದ ಅವಧಿನಲ್ಲಿ ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ರೈತರಿಗೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿರಂತರವಾಗಿ ನಿಮ್ಮನ್ನು ಪೂಜಿಸ್ತಾರೆ. ಈ ಕೆಲಸನ ದಯವಿಟ್ಟು ಮಾಡಿದೆ. ನಾನು ಹೇಳಲಿಲ್ಲ, ಕಾಗೋಡು ತಿಮ್ಮಪ್ಪನವ್ರು ಮತ್ತೆ ಹೇಳಿರೋ ಮಾತನ್ನ, ನನಗೆ ಹುಟ್ಟುಹಬ್ಬ ಮಾಡಬೇಡಿ, ರೈತರಿಗೆ ಹಕ್ಕು ಚೀಟಿ ಕೊಡಿ, ಅವ್ರನ್ನ ಬಾಳಿಸಿ ಉಳಿಸಿ ಬದುಕಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒತ್ತುವರಿ ಆಗಿದ್ರು ಕೂಡ 5 ಎಕರೆ ಒಳಪಟ್ಟಿರುವಂಥದ್ದು, 3 ಎಕರೆಯಿಂದ ಒಳಗೆ ಇರುವಂಥದ್ದು ಒತ್ತುವರಿ ಮಾಡಿದ್ರು ಕೂಡ 3 ಎಕರೆ ರೈತನ್ನ ಖಾಲಿ ಮಾಡೋಂಗಿಲ್ಲ. 3 ಎಕರೆ ಮೇಲ್ಪಟ್ಟಿದೆಯಾ ತಗೊಳ್ರಿ, ನೀವು ತಲೆತಲಾಂತರ ಅವ್ರು ಕೂತ್ಕೊಂಡು ತಿನ್ಬೋದು, ನಿಮ್ಗೇನು ಸುಂಕ ಬೇಕು ಅವ್ರು ಕೊಟ್ಬಿಟ್ಟು ತಿನ್ಬೋದು, ಅವ್ರನ್ನ ತೆರವು ಮಾಡಬಾರ್ದು ನೀವು. ಅದು ನ್ಯಾಯ ಅಲ್ಲ. ಗೆಜೆಟ್ ಆಗಿದೆ ಪಾರ್ಲಿಮೆಂಟಲ್ಲಿ. ದಯವಿಟ್ಟು ಇದನ್ನು ಮತ್ತೆ ಇದೇ ತಪ್ಪನ್ನ ಅಧಿಕಾರಿ ವರ್ಗದವರು, ವಿದ್ಯಾವಂತರು ನೀವು, ನಾವು ಅದನ್ನು ಏನೇ ಮಾತಾಡಿದ್ರು ಕೂಡ ವಿನೋದ್ ರಾಜ್ ತಪ್ಪು ಮಾತಾಡ್ಬಿಟ್ರು. ದಯವಿಟ್ಟು ವಿನೋದ್ ರಾಜ್ ತಪ್ಪು ಮಾತಾಡ್ತಾ ಇಲ್ಲ. ವಿನೋದ್ ರಾಜ್ ಆಸ್ತಿ ಒಂದು ಕೂದಲಷ್ಟು ಹೋಗೋದಿಲ್ಲ. ಇರೋ 998 ಎಕರೆ 16 ಗುಂಟೆ ಒಂದು ಅಂದಾಜಿನಲ್ಲಿ ಸುಮಾರು 271 ಕುಟುಂಬ ಬೀದಿಗೆ ಬರುತ್ತೆ. ಅದು ನಿಮಗೆ ಸಂತೋಷನಾ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಯಾಕೆ ಇದಕ್ಕೆಲ್ಲ ನಿಮಗೆ ಪುರ್ಸತ್ತೇ ಇಲ್ವಾ? 108 ಮೀಟಿಂಗ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಬೀದಿಗೆ ಬರ್ತಾರೆ ಅನ್ನುವಂಥವ್ರನ್ನ ಮನೆಗೆ ತೊಗೊಂಡು ಕೂರಿಸೋಷ್ಟು ಗೊತ್ತಾಗಲ್ವ ನಿಮಗೆ? ಅರ್ಥ ಮಾಡ್ಕೊಂಬಿಡಿ ದಯವಿಟ್ಟು. ಇದರಿಂದ ನನಗಾಗಬೇಕಾದ್ದೇನಿಲ್ಲ, ನನಗೆ ಯಾವುದೇ ಒಂದು ರಾಜಕೀಯನೋ ಇನ್ನೊಂದು ಏನೂ ಗೊತ್ತಿಲ್ಲ ನನಗೆ. ನನ್ನ ತಾಯಿಯವ್ರು ಹೇಳಿದ್ರು ಇಷ್ಟೇ, ಈ 271 ಕುಟುಂಬ ಬೀದಿಗೆ ಬಂತು ಅಂದರೆ ನಾವು ಮನೇಲಿ ಕೂತ್ಕೊಂಡು ಅವ್ರು ಬೀದಿಗೆ ಬಂದಿರೋದು ನೋಡೋದ್ರಲ್ಲಿ ಏನು ಹೆಮ್ಮೆ ಇಲ್ಲಪ್ಪ. ಅಂಥ ಸ್ಥಿತಿ ಬಂದರೆ ಇಂಥ ಊರಲ್ಲಿ ನಾವು ಕರ್ಮ ನೋಡ್ಕೊಂಡು ಬಾಳೋದ್ರ ಬದಲು ಬಿಟ್ಟು ಹೋಗೋಣ ಅಂತಂತ ಹೇಳಿದ್ರು. ಇದೇ ಸತ್ಯ. ನಾನು ರೆಕಾರ್ಡ್ಸ್ ಕೊಟ್ಟಿದ್ದೀನಿ. ಕೆ ಎಚ್ ಮುನಿಯಪ್ಪನವರು ಖಂಡಿತ ಅವರ ಒಂದು ಸುದೀರ್ಘ ಕಾಲದ ಈ ಅನುಭವದಲ್ಲಿ ಅವರೇ ಹೇಳಿದ್ದಾರೆ, ನಾನೊಂದು ಅರ್ಜಿ ಬರೆದು ಹಾಕ್ತೀನಿ ಅಂತ. ಕೋಲಾರ ಶ್ರೀನಿವಾಸಪುರದಲ್ಲಿ ಇದೇ ತೊಂದರೆ ಆಗಿದ್ದು. ಮತ್ತೆ ಈ ತೊಂದರೆ ಎಲ್ಲೂ ಆಗಬಾರ್ದು. ಮಾಡಬೇಕು, ನೀವುಗಳು ಬಿಡಬಾರ್ದು, ನಾವು ಬಿಡಲ್ಲ. ನೀವು ನಮ್ಮನ್ನು ಹೊಡೆದೆಬ್ಬಿಸಿ ನಾವು ಬರ್ತೀವಿ ಅಷ್ಟೇ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.